ಹೊಳೆಗೆ ಪಲ್ಟಿ ಹೊಡೆದ ಕಾರು ಬಳಿಕ ಆಗಿದ್ದಾದ್ರೂ ಏನು? ಪ್ರವಾಹದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಯುವಕ ಏನಾದ? ಮನೆಗಳು ಜಲಾವೃತ, ಸಂಚಾರವೇ ಬಂದ್. ಈ ಕುರಿತು ನೋಡೋಣ ವರುಣನ ಪ್ರತಾಪ ನ್ಯೂಸ್ ಟಾಪ್ 9 ನಲ್ಲಿ. ಭಾರಿ ಮಳೆಯಿಂದಾಗಿ ಮಂಗಳೂರಿನಲ್ಲಿ ದುರಂತ ನಡೆದುಬಿಟ್ಟಿದೆ. ವರುಣನ ಅಬ್ಬರದಿಂದ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ನೇರವಾಗಿ ಉಕ್ಕಿ ಹರಿಯುವ ಹೊಳೆಗೆ ಬಿದ್ದಿದೆ. ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ ಕಾಣಿಯೂರು ಸಮೀಪದ ಮಂಜೇಶ್ವರ ಹಾಗೂ ಸುಬ್ರಹ್ಮಣ್ಯ ಹೆದ್ದಾರಿಯಲ್ಲಿ ತಡರಾತ್ರಿ ಘಟನೆ ನಡೆದಿದ್ದು, ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಫುಲ್ ಸ್ಪೀಡ್ ಆಗಿ ಬರ್ತಿದ್ದಂತಹ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿ ಹಾಕಿದಂತಹ ತಡೆಗೋಡೆಗೆ ಡಿಕ್ಕಿ ಹೊಡೆದು ಹೊಳೆಗೆ ಪಲ್ಟಿ ಹೊಡೆದಿದೆ. ವಿಪರ್ಯಾಸ ಅಂದ್ರೆ ಅಪಘಾತದ ತೀವ್ರತೆಗೆ ಕಾರು ಮತ್ತು ಕಾರಿನಲ್ಲಿದ್ದವರು ಕೂಡ ನಾಪತ್ತೆಯಾಗಿದ್ದಾರೆ. ಅಪಘಾತದ ಸ್ಥಳದಲ್ಲಿ ಸ್ಥಳೀಯರು ಜಮಾಯಿಸಿದ್ದು ಆತಂಕದಿಂದ ಕಾರಿನಲ್ಲಿದ್ದವರು ಏನಾದ್ರೂ ಅಂತ ತಡ್ಕಾಡಿದ್ದಾರೆ. ಘಟನೆ ಸಂಬಂಧ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೇತುವೆ ಮೇಲಿನಿಂದ ಕಾವೇರಿ ನದಿಗೆ ಹಾರಿ ಯುವಕ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಕೊಡಗಿನ ವಿಶಾಲ್ ನಗರದ ಕೊಪ್ಪ ಗೇಟ್ ಬಳಿ ನಡೆದಿದೆ. ಸ್ಥಳೀಯ ಕಾರ್ಮಿಕ ಗಣೇಶ್ ಎಂಬಾತ ಉಕ್ಕಿ ಹರಿತಾ ಇದ್ದ ನದಿಗೆ ಹಾರಿ ಸಾಯಲು ಮುಂದಾಗಿದ್ದಾನೆ. ಈ ವೇಳೆ ಪ್ರವಾಹದಲ್ಲಿ ಯುವಕ ಕೊಚ್ಚಿ ಹೋಗ್ತಿದ್ದು, ಎಚ್ಚೆತ್ತುಕೊಂಡಂತಹ ಸ್ಥಳೀಯರು ಹರಸಾಹಸಪಟ್ಟು ಯುವಕನ ಜೀವ ಉಳಿಸಿದ್ದಾರೆ. ಈಗಾಗಲೇ ತತ್ತರಿಸಿ ಹೋಗಿರುವಂತಹ ಕೊಡಗಿನ ಜನತೆಗೆ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಯಾಕಂದ್ರೆ ವರುಣನ ಅಬ್ಬರ ಮುಂದುವರೆದಿದ್ದು ಬರೀ ಅವಾಂತರಗಳೇ ಆಗ್ತಾ ಇದೆ. ಈ ನಡುವೆ ಮಡಿಕೇರಿ ತಾಲೂಕಿನ ಕೊಯ್ನಾಡು ಗ್ರಾಮದಲ್ಲಿ 4 ಮನೆಗಳು ಜಲಾವೃತವಾಗಿದೆ. ಕಿಂಡಿ ಅಣೆಕಟ್ಟು ತುಂಬಿದರಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಸದ್ಯ ಮಡಿಕೇರಿ ಹಾಗೂ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮುಳುಗಡೆ ಭೀತಿ ಶುರುವಾಗಿದೆ. ಇತ್ತ ಕೊಡಗಿನ ವಿರಾಜಪೇಟೆ ತಾಲೂಕಿನ ಕೊಟ್ಟಮುಡಿ ಹಾಗೂ ಚೆರಿಯ ಪರಂಪುವಿನಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ನದಿ ಹಳ್ಳಕೊಳ್ಳಗಳು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಈಗಾಗಲೇ ಭಾಗಮಂಡಲ ಹಾಗೂ ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೇತಿ ಬಳಿ ಸೇತುವೆ ಮೇಲೂ ರಭಸವಾಗಿ ನೀರು ಹರಿತಾ ಇದ್ದು ಸಂಚಾರಕ್ಕೆ ತೊಂದರೆಯಾಗಿದೆ. ಒಂದ್ ಕಡೆ ಮಳೆರಾಯ ರೌದ್ರಾವತಾರ ತಾಳಿದ್ರೆ ಮತ್ತೊಂದ್ ಕಡೆ ನಿಸರ್ಗಿಯ ಕೋಪಕ್ಕೆ ಕೊಡಗು ಮಂದಿ ತತ್ತರಿಸಿ ಹೋಗಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಭಯಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭೂಮಿ ಕಂಪಿಸಿದೆ. ಇದರಿಂದ ಮಡಿಕೇರಿ ತಾಲೂಕಿನ ಚೆಂಬು, ಸಂಪಾಜೆ, ಕರಿಕೆ ಹಾಗೂ ಗೋನಡ್ಕ ಭಾಗದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಇಂದು ಬೆಳಗ್ಗೆ 6:24 ಸುಮಾರಿಗೆ ಭೂಕಂಪನದ ಅನುಭವವಾಗಿದ್ದು, ಕೊಡಗಿನಲ್ಲಿ 10ನೇ ಬಾರಿ ಭೂಮಿ ಕಂಪಿಸಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಕೂಲ್ ಆಗಿಲ್ಲ. ಇದರಿಂದಾಗಿ ಅಘನಾಶಿನಿ ಗಂಗಾವಳಿ ಹಾಗೂ ವರದಾ ನದಿ ಭರ್ತಿಯಾಗಿದ್ದು, ಎದುರಲ್ಲಿ ಸಿಗುವಂತಹ ಎಲ್ಲಾ ವಸ್ತುಗಳನ್ನು ನುಂಗಿ ಹಾಕುವಂತೆ ಡೇಂಜರ್ ಆಗಿ ಹರಿತಾ ಇದೆ. ಮತ್ತೊಂದು ಕಡೆ ಕಾಳಿ ನದಿಯು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು, ಕದ್ರಾ ಜಲಾಶಯ ತುಂಬಿದೆ. ಡ್ಯಾಂ ತುಂಬಿದ್ರಿಂದ 7,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಇದರಿಂದಾಗಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಶುರುವಾಗಿದೆ. ಯಾಕಂದ್ರೆ ಕಳೆದ ವರ್ಷ ನೀರು ಬಿಟ್ಟಾಗ 20 ಗ್ರಾಮಗಳು ಮುಳುಗಡೆಯಾಗಿದ್ವು. ಇತ್ತ ಭಾರಿ ಗಾಳಿ ಮಳೆಗೆ ಹಾಸನದ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಲಾರಿ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ನಡುರಾತ್ರಿ ವೇಳೆ ಚಲಿಸ್ತಾ ಇದ್ದಾಗ ಮರ ಬಿದ್ದಿದ್ದು, ಲಾರಿ ಚಾಲಕ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಇನ್ನು ರಸ್ತೆಯಲ್ಲಿ ಮರ ಬಿದ್ದಿದ್ದರಿಂದ ಕಂದಾಯ ಇಲಾಖೆ ಸಿಬ್ಬಂದಿ ರಾತ್ರಿಯೇ ಮರವನ್ನ ಕಡಿದು ಸ್ಥಳಾಂತರ ಮಾಡಿದ್ದಾರೆ. ಇನ್ನು ಮರ ಬಿದ್ದಿದ್ದರಿಂದಾಗಿ ಸುಮಾರು 7 ಗಂಟೆಗೂ ಅಧಿಕ ಸಮಯ ಸಂಚಾರಕ್ಕೆ ಬ್ರೇಕ್ ಬಿದ್ದಿತ್ತು. ಇದ್ದ ಚಿಕ್ಕಮಗಳೂರಿನಲ್ಲಿ ಕೆರೆ ಕಟ್ಟೆ ಒಡೆದು ಅವಾಂತರವೇ ಆಗಿದೆ. ಚಿಕ್ಕಮಗಳೂರು ಹೊರವಲಯದಲ್ಲಿರುವ ಮನೆಗಳಿಗೆ ಜಲ ದಿಗ್ಬಂಧನ ಆಗಿದೆ. ರಸ್ತೆಗಳು ಕೂಡ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದು, ನಿವಾಸಿಗಳು ಪರದಾಡ್ತಿದ್ದಾರೆ. ಕೆಲವರು ಮನೆಯಿಂದ ಹೊರಬರೋಕ್ಕೂ ಆಗದೆ ಇರೋಕ್ಕೂ ಆಗದೆ ಒದ್ದಾಡ್ತಿದ್ದಾರೆ. ಕುಸಿದು ಬಿದ್ದ ಮನೆ, ತಾಯಿ ಪುತ್ರಿ ಕಂಗಾಲು. ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಬಂದ್ ಆಗಿದ್ಯಾಕೆ? ಶಾಲೆಗೆ ಜಲ ದಿಗ್ಬಂಧನ, ದೇಗುಲದಲ್ಲೂ ಮಳೆ ರಗಳೆ, ಫಾಲ್ಸ್ಗೆ ಪ್ರವಾಸಿಗರು ಫಿದಾ. ಈ ಎಲ್ಲಾ ಸ್ಟೋರಿಯನ್ನು ನೋಡೋಣ ರಣಮಳೆ ನ್ಯೂಸ್ ಟಾಪ್ 9 ನಲ್ಲಿ.
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಐದಳ್ಳಿ ಗ್ರಾಮದಲ್ಲಿ ಮನೆ ಕುಸಿತವಾಗಿದೆ. ಐದಳ್ಳಿ ಗ್ರಾಮದ ನೀಲಮ್ಮ ಎಂಬುವರಿಗೆ ಸೇರಿದಂತ ಮನೆ ಇದಾಗಿದ್ದು ವರುಣನ ಹೊಡೆತಕ್ಕೆ ಬೀದಿಗೆ ಬಿದ್ದಿದ್ದಾರೆ. ಮನೆ ಇಲ್ಲದೆ ತಾಯಿ ಹಾಗೂ ಮಗಳು ಕಂಗಾಲಾಗಿದ್ದಾರೆ. ಅಲ್ಲದೆ ಯಾರಾದರೂ ಸಹಾಯಕ್ಕೆ ಬಂದರೆ ಸಾಕು ಅಂತ ತಾಯಿ ಮಗಳು ಅಂಗಲಾಚುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ ಬೆನ್ನಲ್ಲೇ ವರುಣ ರೌದ್ರಾವತಾರ ತಾಳಿದ್ದಾನೆ. ರಣಮಳೆಗೆ ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. 8.5 ಮೀಟರ್ ಎತ್ತರದಲ್ಲಿ ನದಿ ಹರಿತಾ ಇದ್ದು ಬಂಟ್ವಾಳ ನೇತ್ರಾವತಿ ನದಿ ತೀರದ ತಗ್ಗು ಪ್ರದೇಶಗಳು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿವೆ. ಕಂಚಿಕಾರ್ಪೇಟೆ, ಜಕ್ರಿಬೆಟ್ಟು ಹಾಗೂ ಕೈಕುಂಚಿ ಪ್ರದೇಶಗಳು ಜಲಾವೃತವಾಗಿದೆ. ಪಾಣಿ ಮಂಗಳೂರು ಮತ್ತು ಕಂಚಿಕಾರ್ಪೇಟೆಯ ರಸ್ತೆಗೆ ನೀರು ನುಗ್ಗಿದೆ. ಇದಷ್ಟೇ ಅಲ್ಲ, ಉಪ್ಪಿನಂಗಡಿ ಕಡೆಗೆ ಹೋಗುವ ರಸ್ತೆ ಜಲಾವೃತವಾಗಿದ್ದು ವಾಹನ ಸಂಚಾರ ಬಂದ್ ಆಗಿದೆ. ಸುಬ್ರಹ್ಮಣ್ಯದ ಕುಮಾರ ಪರ್ವತ ಸುತ್ತಲೂ ಧೋ ಅಂತ ಮಳೆ ಸುರಿತಾ ಇದ್ದು ಮಂಜೇಶ್ವರ ಹಾಗೂ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಜಲಾವೃತವಾಗಿದೆ. ಕುಮಾರಧಾರಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಹೆದ್ದಾರಿಗೆ ನೀರು ನುಗ್ಗಿದೆ. ಅಲ್ಲದೆ ದರ್ಪಣ ತೀರ್ಥ ನದಿಯಿಂದ 200 ಮೀಟರ್ ದೂರದವರೆಗೆ ರಾಷ್ಟ್ರೀಯ ಹೆದ್ದಾರಿ ಸೇತುವೆ ಮುಳುಗಿದೆ. ದುರಂತ ಅಂದ್ರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಇದರಿಂದಾಗಿ ನಿಪ್ಪಾಣಿ ತಾಲೂಕಿನ ಜತ್ರಾಟ ಹಾಗೂ ಭೀವಶಿ ಸೇತುವೆ ಮುಳುಗಿದೆ. ಇದಷ್ಟೇ ಅಲ್ಲ, ಚಿಕ್ಕೋಡಿಯ ಮಾಂಜರಿ ಹಾಗೂ ಬಾವನಸೌದತ್ತಿ ಸೇತುವೆಯು ಜಲಾವೃತವಾಗಿದೆ. ಸದ್ಯ ಪೊಲೀಸರು ಬ್ರಿಡ್ಜ್ ಮೇಲೆ ಬ್ಯಾರಿಕೇಡ್ ಅಳವಡಿಸಿ ಸಂಚಾರಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ 4 ಕೆಳ ಹಂತದ ಸೇತುವೆಗಳು ಮುಳುಗಡೆಯಾಗಿದ್ದು ಜನರ ಸಂಪರ್ಕ ಕೂಡ ಕಟ್ ಆಗಿದೆ. ಇತ್ತ ಕಲಬುರಗಿ ಜಿಲ್ಲೆಯಲ್ಲಿ ರಾತ್ರಿ ವರುಣ ಅಬ್ಬರಿಸಿ ಬೊಬ್ಬಿರಿದ್ದಾನೆ. ಇದರಿಂದಾಗಿ ದಸ್ತಾಪುರ ಹಾಗೂ ಶಿರುಳ್ಳಿ ಗ್ರಾಮದ ಮಧ್ಯೆ ನಾಲಾಕಟ್ಟೆ ಒಡೆದಿದ್ದು ಚಿಂಚೋಳಿ ತಾಲೂಕಿನ ಶಿರುಳ್ಳಿ ಗ್ರಾಮದ ಶಾಲಾ ಆವರಣ ಸಂಪೂರ್ಣ ಜಲಾವೃತವಾಗಿದೆ. ಮತ್ತೊಂದು ಕಡೆ ಶಿರುಳ್ಳಿ ಗ್ರಾಮದ ಜಮೀನುಗಳು ಕೂಡ ನೀರಿನಲ್ಲಿ ಮುಳುಗಿದ್ದು ಬೆಳೆಗಳು ಸರ್ವನಾಶವಾಗಿದೆ. ಉಡುಪಿಯಲ್ಲಿ ನಿನ್ನೆ ಬೆಳಗ್ಗೆ ಸ್ವಲ್ಪ ಕೂಲ್ ಆಗಿದ್ದಂತಹ ವರುಣ ರಾತ್ರಿ ಆಗ್ತಾ ಇದ್ದಂತೆ ಪ್ರತಾಪ ತೋರಿಸಿದ್ದಾನೆ. ಇಡೀ ರಾತ್ರಿ ಅಬ್ಬರಿಸಿದ್ದು ಉಡುಪಿ ಜಿಲ್ಲೆಯಲ್ಲಿ ಇಂದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಕಾಪು ತಾಲೂಕಿನ ಪಡುಬಿದಿರೆ ಗ್ರಾಮದ ಹೊಯ್ಗೆ ತೋಟದ ಕೆಲವು ಮನೆಗಳು ಜಲಾವೃತವಾಗಿದೆ. ಉಡುಪಿ ನಗರದಲ್ಲಿ ಜಲದಾಳಿ ಆಗಿದ್ದು ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಮಡಿಕೇರಿಯಲ್ಲಿ ಪ್ರವಾಹವೇ ಎದ್ದಂತಾಗಿದ್ದು ಮಡಿಕೇರಿಯಲ್ಲಿ ದೇಗುಲಕ್ಕೂ ಜಲದಿಗ್ಬಂಧನ ಹಾಕಿದೆ. ಮುಕ್ಕೋಡ್ಲಿನ ಭದ್ರಕಾಳಿ ದೇಗುಲ ಜಲಾವೃತಗೊಂಡಿದೆ. ಭದ್ರಕಾಳಿ ದೇವಸ್ಥಾನದ ತೂಗು ಸೇತುವೆಗೆ ಹಾನಿಯಾಗಿದ್ದು ಹೊದಕಾನ ಹಾಗೂ ಮುಕ್ಕೋಡ್ಲು ರಸ್ತೆ ಸಂಪರ್ಕ ಕಡಿತವಾಗಿದೆ. ಭಾರಿ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಬನವಾಸಿ ದೇಗುಲ ಸೋರ್ತಾ ಇದೆ. ಗರ್ಭಗುಡಿ ಹಾಗೂ ಸಂಕಲ್ಪ ಮಂಟಪ ಮತ್ತು ತ್ರಿಕೋಲ ಮಂಟಪದಲ್ಲಿ ನೀರು ಸೋರ್ತಾ ಇದೆ. ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದ ದೇಗುಲ ಇದಾಗಿದ್ದು ದೇಗುಲದ ಮಾಳಿಗೆ ಸರಿಪಡಿಸುವಂತೆ ಭಕ್ತರು ಆಗ್ರಹಿಸಿದ್ದಾರೆ. ಕಾವೇರಿ ಜಲಾನಯನದ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರುವುದರಿಂದ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟೆ ಜಲಪಾತ ಹಾಗೂ ಧನುಷ್ಕೋಟಿ ಜಲಪಾತಕ್ಕೆ ಜೀವಕಳೆ ಬಂದಿದೆ. ರಾಜ್ಯದ ಪ್ರಮುಖ ಜಲಪಾತಗಳಲ್ಲಿ ಒಂದಾಗಿರುವ ಚುಂಚನಕಟ್ಟೆ ಜಲಪಾತದ ಸೌಂದರ್ಯ ಮತ್ತಷ್ಟು ಹೆಚ್ಚಾಗಿದ್ದು ಪ್ರವಾಸಿಗರು ಜಲಪಾತ ನೋಡುವುದಕ್ಕೆ ಅಂತಲೇ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜಲಪಾತದಲ್ಲಿ 31 ಅಡಿಯ ಆಂಜನೇಯ ವಿಗ್ರಹ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಕಿರು ಸೇತುವೆ ಉಡೇಸ್ ಜನರ ಸಂಪರ್ಕ ಕಟ್. ಬಕ್ರೀದ್ ಸಂಭ್ರಮದಲ್ಲಿದ್ದವರಿಗೆ ಶಾಕ್ ಆಗಿದ್ಯಾಕೆ? ಕೆಆರ್ ಭರ್ತಿಗೆ 2 ಅಡಿ ಮಾತ್ರ ಬಾಕಿ. ಅಲೆಗಳ ಅಬ್ಬರಕ್ಕೆ ಕಡಲ ಕೊರೆತ ಆಗ್ತಾ ಇರೋದಾದ್ರೂ ಎಲ್ಲಿ ಅಂತ ನೋಡೋಣ. ಪ್ರಚಂಡ ಮಳೆ ನ್ಯೂಸ್ ಟಾಪ್ 9 ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಕಿರು ಸೇತುವೆ ಕೊಚ್ಚಿ ಹೋಗಿದೆ. ಸುಳ್ಯ ತಾಲೂಕಿನ ಬಾಳುಗೋಡು ಉಪ್ಪುಕಳದಲ್ಲಿ ಘಟನೆ ನಡೆದಿದ್ದು ನಿನ್ನೆ ರಾತ್ರಿ ಮಳೆಗೆ ಮರದ ಸೇತುವೆ ನೀರು ಪಾಲಾಗಿದೆ. ಕಿರು ಸೇತುವೆ ಕೊಚ್ಚಿಕೊಂಡು ಹೋಗಿದ್ರಿಂದ ಗ್ರಾಮಗಳ ಮಧ್ಯೆ ಸಂಪರ್ಕ ಕಡಿತವಾಗಿದೆ. ಮತ್ತೊಂದು ಕಡೆ ಕಡಬ ಹಾಗೂ ಪಂಜಾ ರಸ್ತೆಯ ಪುಳಿಕುಕ್ಕು ಎಂಬಲ್ಲಿ ರಸ್ತೆ ನೀರು ಪಾಲಾಗಿದೆ. ಬಕ್ರೀದ್ ಹಬ್ಬದ ಸಂಭ್ರಮದಲ್ಲಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಆಲಡ್ಕ ಪ್ರದೇಶದ ಜನರು ಪ್ರವಾಹದಿಂದ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಆಲಡ್ಕದ ತಗ್ಗು ಪ್ರದೇಶ ಜಲಾವೃತವಾಗಿದ್ದು ಹಬ್ಬ ಆಚರಣೆ ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ಜನ ಸ್ಥಳಾಂತರಗೊಂಡಿದ್ದಾರೆ. ಕುಟುಂಬ ಸಮೇತ ಕೆಲವರು ಸುರಕ್ಷಿತ ಸ್ಥಳಕ್ಕೆ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೆಡೆ ತಗ್ಗು ಪ್ರದೇಶಗಳು ಮಾತ್ರ ಜಲಾವೃತವಾಗಿಲ್ಲ. ಬಂಟ್ವಾಳ ತಾಲೂಕಿನ ವಿವಿಧ ಪ್ರದೇಶಗಳು ಮುಳುಗಡೆಯಾಗಿದ್ದು ಬಂಟ್ವಾಳದ ಶಾರದಾ ಪ್ರೌಢಶಾಲೆಯನ್ನ ಮಳೆ ನೀರು ಸುತ್ತುವರೆದಿದೆ. ಇನ್ನು ಇದೇ ಪ್ರೌಢಶಾಲೆಯನ್ನ ಕಾಳಜಿ ಕೇಂದ್ರ ಮಾಡಲಾಗಿತ್ತು. ಆದ್ರೀಗ ಕಾಳಜಿ ಕೇಂದ್ರವಾಗಿದ್ದ ಶಾಲೆಯೇ ನೀರಿನಲ್ಲಿ ಮುಳುಗಿದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಕುಂಭದ್ರೋಣ ಮಳೆಗೆ ಕಾವೇರಿ ಜಲಾನಯನದಲ್ಲಿ ನೀರಿನ ಮಟ್ಟ ಏರಿಕೆಯಾಗ್ತಾ ಇದೆ. ಕೃಷ್ಣರಾಜಸಾಗರ ಜಲಾಶಯದ ಒಳಹರಿವು ಏರಿಕೆಯಾಗಿದ್ದು ಕೆಆರ್ಎಸ್ ಡ್ಯಾಂ ಭರ್ತಿಗೆ ಇನ್ನು 2 ಅಡಿ ಮಾತ್ರ ಬಾಕಿ ಇದೆ. ಹೀಗಾಗಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇರುವುದರಿಂದ ಮುಂಜಾಗ್ರತವಾಗಿ ಕೆಆರ್ಎಸ್ನಿಂದ 10,000 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗಿದೆ. ಇತ್ತ ನೀರು ಬಿಡುಗಡೆಗೊಳಿಸಿದ್ರಿಂದ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಮುಳುಗಡೆಯ ಅಂಚಿಗೆ ತಲುಪಿದೆ. ಅಲ್ಲದೆ ಪಕ್ಷಿಧಾಮದಲ್ಲಿ ಬೋಟಿಂಗ್ ರದ್ದುಗೊಳಿಸಲಾಗಿದೆ. ಮತ್ತೊಂದು ಕಡೆ ಪಕ್ಷಿಧಾಮದ ನಡುಗಡ್ಡೆಗಳು ಮುಳುಗುವ ಸಾಧ್ಯತೆ ಇದ್ದು ರಂಗನತಿಟ್ಟು ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ವರುಣ ಆಘಾತ ಕೊಟ್ಟಿದ್ದಾನೆ. ಸದ್ಯ ಆಗುಂಬೆ ಘಾಟಿಯ 10ನೇ ತಿರುವಿನಲ್ಲಿ ಭೂಕುಸಿತವಾಗಿದ್ದು ಶಿವಮೊಗ್ಗ ಹಾಗೂ ಆಗುಂಬೆ ನಡುವಿನ ಸಂಚಾರ ಸ್ತಬ್ಧವಾಗಿದೆ. ಇನ್ನು ಶಿವಮೊಗ್ಗ ಹಾಗೂ ಉಡುಪಿ ನಡುವೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ರಸ್ತೆಗೆ ಬಿದ್ದ ಮಣ್ಣನ್ನು ತೆರವು ಮಾಡಲಾಗುತ್ತಿದೆ. ಸದ್ಯ ಪರ್ಯಾಯ ಮಾರ್ಗ ಬಳಸುವಂತೆ ಜನರಿಗೆ ಸೂಚನೆ ಕೊಡಲಾಗಿದೆ. ಭಾರೀ ಗಾಳಿ ಹಾಗೂ ರಣಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಳದಿಪುರ ಬೀಚ್ನಲ್ಲಿ ಅಲೆಗಳು ಜೋರಾಗಿದೆ. ಅದು ಯಾವ ರೇಂಜ್ಗೆ ಅಲೆಗಳ ಹೊಡೆತಕ್ಕೆ ಕಡಲು ಕೊರೆತ ಉಂಟಾಗ್ತಿದೆ ಅಂದ್ರೆ ರಸ್ತೆಗೆ ಹಾಕಲಾಗಿದ್ದಂತಹ ಕಲ್ಲುಗಳು ಕಿತ್ತು ಬರ್ತಾ ಇದ್ದು ರಸ್ತೆ ಸಂಪೂರ್ಣ ಹಾನಿಯಾಗಿದೆ. ಇತ್ತ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿದು ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಇದರ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ತುಂತುರು ಮಳೆ, ಕೂಲ್ ವೆದರ್, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದೊಂದು ರೀತಿಯ ವಾತಾವರಣವಿದೆ. ಬೆಳಗ್ಗೆ ಚಳಿ ವಾತಾವರಣವಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಮಳೆ ಆರಂಭ ಆಗುತ್ತೆ. ಸದ್ಯಕ್ಕೆ ಬಿಸಿಲೇ ಮಾಯವಾಗಿದ್ದು ತಣ್ಣನೆಯ ವಾತಾವರಣ ಸೃಷ್ಟಿಯಾಗಿದೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿದ್ದು ನಿನ್ನೆ ಬೆಳಗ್ಗೆಯಿಂದ ಮೆಜೆಸ್ಟಿಕ್, ಯಶವಂತಪುರ ಕಾರ್ಪೊರೇಷನ್, ಮೈಸೂರು ಬ್ಯಾಂಕ್ ಸರ್ಕಲ್, ಮಾರ್ಕೆಟ್, ವಿಜಯನಗರ, ಬಸವೇಶ್ವರ ನಗರ, ಮಲ್ಲೇಶ್ವರಂ ಸೇರಿದಂತೆ ಹಲವೆಡೆ ಮಳೆ ಸುರಿದಿದೆ. ಹೀಗಾಗಿ ವಾಹನ ಸವಾರರು ಪರದಾಡಬೇಕಾಯಿತು. ರಾಜಧಾನಿಯಲ್ಲಿ ಇನ್ನು 5 ದಿನಗಳ ಕಾಲ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದಷ್ಟೇ ಅಲ್ಲ, ಕೆಲವೊಮ್ಮೆ ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಅಮರನಾಥದಲ್ಲಿ ಸೇನೆಯಿಂದ ಹರಸಾಹಸ, ಕಾರ್ಯಾಚರಣೆಗೆ ಸಹಾಯ ಕೇಳಿದ ಸೇನೆ. ಡ್ಯಾಂ ಬಳಿಯ ಹೈಡ್ರಾಮಾ ನಡೆದಿದ್ದಾದ್ರೂ ಯಾಕೆ? ರಾಜ್ಯದಲ್ಲಿ ಹೇಗಿದೆ ಆಷಾಢ ಏಕಾದಶಿ ಪೂಜೆ ಅಂತ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದಲ್ಲಿ ರಸ್ತೆ ಮೇಲೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿತದಿಂದ ಹೊರನಾಡು ಮತ್ತು ಶೃಂಗೇರಿ ಮಾರ್ಗದ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಭಾರೀ ಪ್ರಮಾಣದಲ್ಲಿ ರಸ್ತೆ ಮೇಲೆ ಮಣ್ಣು ಬಿದ್ದಿದ್ದು ಸತತ ಮಳೆಯಿಂದ ಮಣ್ಣು ತೆರವು ಕಾರ್ಯಾಚರಣೆಗೂ ಅಡ್ಡಿಯಾಗ್ತಿದೆ. ಇಷ್ಟೇ ಅಲ್ಲ, 4-5 ಮನೆಗಳ ಮೇಲೂ ಗುಡ್ಡ ಕುಸಿಯುವ ಭೀತಿ ಎದುರಾಗಿದ್ದು ಕೂಲಿ ಮಾಡಿ ಜೀವನ ನಡೆಸ್ತಾ ಇರೋ ಕುಟುಂಬಸ್ಥರು ಆತಂಕದಲ್ಲೇ ಕಾಲ ಕಳೆದಿದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಡ್ಯಾಂನಿಂದ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಬಿಟ್ಟಿದ್ದಕ್ಕೆ ಡ್ಯಾಂ ಬಳಿ ಹೈಡ್ರಾಮಾ ನಡೆದಿದೆ. ಕಾಂಗ್ರೆಸ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ನೀರು ಬಿಡುಗಡೆ ಮಾಡಿದ್ದಕ್ಕೆ ಕಾಡಾ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಡಳಿತ ಪಕ್ಷದವರನ್ನ ಬಿಟ್ಟು ಹೇಗೆ ನೀರು ಬಿಡುಗಡೆ ಮಾಡಿದ್ರಿ ಅಂತ ಟಿಬಿ ಡ್ಯಾಂ ಎಎಎ ಅಮರೇಶ್ ವಿರುದ್ಧ ಕಾಡಾ ಅಧ್ಯಕ್ಷರು ಗುಡುಗಿದ್ದಾರೆ. ಇದೇ ವೇಳೆ ಡ್ಯಾಂಗೆ ಸಂಸದ ಸಂಗಣ್ಣ ಕರಡಿ ಭೇಟಿ ಕೊಟ್ಟಿದ್ದು ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಮುಸ್ಲಿಮರಿಂದ ಸಾಮೂಹಿಕ ಪ್ರಾರ್ಥನೆ ಮಾಡಲಾಗಿದೆ. ಈ ಪ್ರಾರ್ಥನೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಸಿದ್ದರಾಮಯ್ಯನವರ ಜೊತೆ ಜಮೀರ್ ಅಹಮದ್ ಕೂಡ ಇದ್ದು ಕಾರ್ಯಕರ್ತರು ಸಿದ್ದು ಮತ್ತು ಜಮೀರ್ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು.
ಆಷಾಢ ಪ್ರಥಮ ಏಕಾದಶಿ ಪ್ರಯುಕ್ತ ರಾಜ್ಯದ ದೇಗುಲಗಳಲ್ಲಿ ಪೂಜೆ ಭರ್ಜರಿಯಾಗಿ ನಡೆದಿದೆ. ಏಕಾದಶಿ ಹಿನ್ನೆಲೆಯಲ್ಲಿ ಕೆಲವು ಭಕ್ತರು ದೇಗುಲಕ್ಕೆ ಭೇಟಿ ಕೊಡುತ್ತಿದ್ದಾರೆ. ಅದರಂತೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಇರುವ ಉತ್ತರಾಧಿ ಮಠದಲ್ಲಿ ವಿಶೇಷ ಪೂಜೆ ನಡೆಯಿತು. ಇಂದು ಬೆಳಿಗ್ಗೆ 5:50ರಿಂದ ಉತ್ತರಾಧಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಗುರುಗಳು ಭಕ್ತರಿಗೆ ತಪ್ತ ಮುದ್ರಾ ಧಾರಣೆ ಮಾಡಿದ್ರು. ಭಾರತದ ವಶವಾಯಿತು ಟಿ20 ಸರಣಿ. ಅಕ್ಟೋಬರ್ 23ಕ್ಕೆ ಭಾರತ ಪಾಕ್ ಮುಖಾಮುಖಿ. ಭಾರತ ಪಾಕ್ ವಿಶ್ವಕಪ್ ಟಿಕೆಟ್ ಸೋಲ್ಡ್ ಔಟ್. ಪದಾರ್ಪಣೆಯಲ್ಲಿ ಮಿಂಚಿದ ಆಟಗಾರ ಯಾರು ಅಂತ ನೋಡೋಣ ಕ್ರೀಡೆ ನ್ಯೂಸ್ ಟಾಪ್ 9ನಲ್ಲಿ. ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ 49 ರನ್ಗಳ ಭರ್ಜರಿ ಜಯ ಗಳಿಸಿದೆ. ಇದರೊಂದಿಗೆ 3 ಪಂದ್ಯಗಳ ಟಿ20 ಸರಣಿಯು 2-0ಯಿಂದ ಭಾರತದ ವಶವಾಗಿದೆ. ಟೀಂ ಇಂಡಿಯಾ ಟಿ20 ಸರಣಿ ಗೆಲ್ಲುತ್ತಲೇ ಮಾಜಿ ನಾಯಕ ಎಂಎಸ್ ಧೋನಿ ಎಜ್ಬಾಸ್ಟನ್ ಸ್ಟೇಡಿಯಂನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿದ್ದ ಧೋನಿ ಭಾರತ ತಂಡದ ಆಟಗಾರರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಈ ಬಾರಿಯ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪದಕ ಗೆಲ್ಲುತ್ತೆ ಅಂತ ಮಹಿಳಾ ತಂಡದ ಮಾಜಿ ನಾಯಕಿ ಮಿಥಾಲಿ ರಾಜ್ ಹೇಳಿದ್ದಾರೆ. ಮುಂಬರಲಿರುವ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ವಿಜಯ ವೇದಿಕೆ ಏರಲು ನಮ್ಮ ತಂಡ ಶಕ್ತವಾಗಿದೆ ಎಂದು ಮಿಥಾಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ನಲ್ಲಿ ಜುಲೈ 28ರಿಂದ ಕಾಮನ್ವೆಲ್ತ್ ಗೇಮ್ಸ್ ಆರಂಭವಾಗಲಿದೆ. ಈ ಬಾರಿಯ ಗೇಮ್ಸ್ನಲ್ಲಿ ಮಹಿಳಾ ಟಿ20 ಟೂರ್ನಿಯನ್ನ ಸೇರಿಸಲಾಗಿದೆ. ಮುಂಬರಲಿರುವ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಪುರುಷರ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ನಡೆಯಲಿದೆ. ಈ ಪಂದ್ಯದಲ್ಲಿ ಬದ್ಧ ಎದುರಾಳಿ ತಂಡಗಳಾದ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಇತ್ತಂಡಗಳ ಪಂದ್ಯ ಹೈ ವೋಲ್ಟೇಜ್ ಆಗಿರುವುದರಿಂದ ಪಂದ್ಯದ ಟಿಕೆಟ್ಗಳು ಈಗಾಗಲೇ ಬಹುತೇಕ ಸೋಲ್ಡ್ ಔಟ್ ಆಗಿವೆ. ಈ ಬಾರಿ ನಡೆಯುವ ಟಿ20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಅಕ್ಟೋಬರ್ 23ರಂದು ಮುಖಾಮುಖಿಯಾಗಲಿವೆ. 16ನೇ ಪಂದ್ಯದಲ್ಲಿ ಸೂಪರ್ 12 ಗ್ರೂಪ್ 2ರಿಂದ ಭಾರತ ಪಾಕ್ ತಂಡಗಳು ಕಣಕ್ಕಿಳಿಯಲಿವೆ. ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಈ ಪಂದ್ಯ ನಡೆಯಲಿದೆ. ಅಂದಹಾಗೆ ಅಕ್ಟೋಬರ್ 16ಕ್ಕೆ ಶುರುವಾಗುವ ಟಿ20 ವಿಶ್ವಕಪ್ ನವೆಂಬರ್ 13ಕ್ಕೆ ಕೊನೆಗೊಳ್ಳಲಿದೆ. ತಾನು ಗಾಯದ ಸಮಸ್ಯೆಯಿಂದ ಹೊರಬರುವಲ್ಲಿ ನಾಯಕ ರೋಹಿತ್ ಶರ್ಮಾ ಮತ್ತು ಟೀಂ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಅವರ ಬೆಂಬಲ ಬಹಳವಿದೆ ಎಂದು ಭಾರತದ ವೇಗಿ ಭುವನೇಶ್ವರ್ ಕುಮಾರ್ ತಿಳಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಟಿ20 ಪಂದ್ಯ ಗೆದ್ದ ಬಳಿಕ ಭುವಿ ಪ್ರತಿಕ್ರಿಯಿಸಿದ್ದಾರೆ. ಎಜ್ಬಾಸ್ಟನ್ನಲ್ಲಿ ನಡೆದಿದ್ದ ದ್ವಿತೀಯ ಟಿ20 ಪಂದ್ಯದಲ್ಲಿ ಭುವಿ 3 ವಿಕೆಟ್ ಕೆಡವಿ ಮಿಂಚಿದ್ರು. ಸವಾಲುಗಳನ್ನು ಎದುರುಗೊಳ್ಳುವ ವಿಚಾರದಲ್ಲಿ ಟೀಂ ಇಂಡಿಯಾದ ಮನೋಭಾವವೇ ಬದಲಾಗಿದೆ ಎಂದು ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಮಾಜಿ ನಾಯಕ ಇಯಾನ್ ಮಾರ್ಗನ್ ತಿಳಿಸಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಟೀಂ ಇಂಡಿಯಾದ ಪ್ರದರ್ಶನ ಪ್ರಭಾವಶಾಲಿಯಾಗಿದೆ ಎಂದು ಮಾರ್ಗನ್ ಹೇಳಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಭಾರತ ಟಿ20 ಸರಣಿ ಗೆದ್ದ ಬಳಿಕ ಮಾರ್ಗನ್ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. 34ರ ಹರೆಯದ ಇಂಗ್ಲೆಂಡ್ನ ಬೌಲಿಂಗ್ ಆಲ್ರೌಂಡರ್ ರಿಚರ್ಡ್ ಗ್ಲೀಸನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಪಂದ್ಯದಲ್ಲೇ ಭರ್ಜರಿ ಬೌಲಿಂಗ್ನಿಂದ ಮಿಂಚಿದ್ದಾರೆ. ಭಾರತ ವಿರುದ್ಧದ ದ್ವಿತೀಯ ಟಿ20 ಪಂದ್ಯದಲ್ಲಿ ಕಣಕ್ಕಿಳಿದಿದ್ದ ಗ್ಲೀಸನ್ ಪ್ರಮುಖ 3 ವಿಕೆಟ್ಗಳನ್ನು ಕೆಡವಿ ಗಮನ ಸೆಳೆದರು. ಗ್ಲೀಸನ್ ಬೌಲಿಂಗ್ ದಾಳಿಗೆ ನಾಯಕ ರೋಹಿತ್ ಶರ್ಮಾ, ರಿಷಬ್ ಪಂತ್ ಮತ್ತು ವಿರಾಟ್ ಕೊಹ್ಲಿ ವಿಕೆಟ್ ಒಪ್ಪಿಸಿದ್ರು. ಇಂಗ್ಲೆಂಡ್ನ ಬೌಲಿಂಗ್ ಆಲ್ರೌಂಡರ್ ರಿಚರ್ಡ್ ಗ್ಲೀಸನ್ 2021ರ ನವೆಂಬರ್ನಲ್ಲಿ ನಿವೃತ್ತಿ ಬಗ್ಗೆ ಯೋಚಿಸಿದ್ರು. ಗಾಯದ ಕಾರಣ ಬೇಸರಗೊಂಡಿದ್ದ ಗ್ಲೀಸನ್ ನಿವೃತ್ತಿಯತ್ತ ವಾಲಿದ್ರು. ಆದರೆ ಕ್ರಿಕೆಟ್ನಲ್ಲಿ ಮುಂದುವರೆದ ಗ್ಲೀಸನ್ 2022ರ ಜುಲೈನಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಆರಿಸಲ್ಪಟ್ಟರು. ಅಷ್ಟೇ ಅಲ್ಲ, ಭಾರತ ವಿರುದ್ಧದ ದ್ವಿತೀಯ ಟಿ20 ಪಂದ್ಯದಲ್ಲಿ ಪದಾರ್ಪಣೆ ಮಾಡಿದ್ದ ಗ್ಲೀಸನ್ 3 ವಿಕೆಟ್ ಕೆಡವಿ ಹೀರೋನಂತೆ ಕಾಣಿಸಿಕೊಂಡರು. ಆಸ್ಟ್ರೇಲಿಯಾದ ಅನುಭವಿ ಬ್ಯಾಟ್ಸ್ಮನ್ ಸ್ಟೀವ್ ಸ್ಮಿತ್ ವಿದೇಶಿ ನೆಲದಲ್ಲಿ ಒಟ್ಟು 14 ಟೆಸ್ಟ್ ಶತಕಗಳನ್ನು ಬಾರಿಸಿದ್ದಾರೆ. ಅಂದರೆ ವಿದೇಶದಲ್ಲಿ 74 ಇನ್ನಿಂಗ್ಸ್ಗಳಲ್ಲಿ 57.86ರ ಸರಾಸರಿಯಂತೆ 14 ಟೆಸ್ಟ್ ಶತಕಗಳನ್ನು ಬಾರಿಸಿದ್ದಾರೆ. ಶ್ರೀಲಂಕಾ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಅಜೇಯ 145 ರನ್ ಬಾರಿಸುವ ಮೂಲಕ ಸ್ಮಿತ್ ಈ ಸಾಧನೆ ಮಾಡಿದ್ದಾರೆ.